ಗೈಸ್, ವೆಲ್ಕಮ್ ಟು GS ವ್ಲಾಗ್. ಇವತ್ತಿನ ವ್ಲಾಗ್ ಏನು ಅಂದರೆ, ನೀವು ಟೈಟಲಲ್ಲೇ ಹಾಕಿದ್ದೀನಿ. ಇವತ್ತಿನ ಟಾಪಿಕ್ ಅಂದರೆ ವಾಲಿಬಾಲ್ದು ಯಾವ ಥರ ಆಡಬೇಕು, ಯಾವ ಥರ ನಿಂತ್ಕೊಬೇಕು ಅಂತ ಎಲ್ಲ ತೋರಿಸ್ತೀನಿ ನಿಮಗೆ. ಬನ್ನಿ ರೌಡಿ ಥರ ಬರ್ತಾರೆ ಗೈಸ್ ಇಲ್ಲಿ. ಬನ್ನಿ ಗೈಸ್, ಯಾರವರು ಲೇ ಹಂಗೆ ಬರ್ತಾರಪ್ಪ. ಫಸ್ಟ್ ನಿಮಗೆ ಏನಂದರೆ, ಫಸ್ಟ್ ನಿಮಗೆ ಸರ್ವ್ ಮಾಡಿಸೋ ಇದನ್ನ ನಿಮಗೆ ಫಸ್ಟು ನೀವು ಯಾವ ಥರ ಹಿಡ್ಕೊಬೇಕು ಅಂದರೆ ಗೈಸ್ ನೋಡಿ, ಇಲ್ಲಿ ಸೆಂಟ್ರಲ್ಲಿ ಬರುತ್ತಲ್ಲ, ಈ ಸೆಂಟ್ರಿಗೆ ಈ ಸೆಂಟ್ರಲ್ಲಿ ಬರುತ್ತೆ ನೋಡಿ, ಇದನ್ನ ಹಿಡ್ಕೊಳ್ರಿ. ಆಮೇಲೆ ತಿರ್ಗಾ ಇದು ಇರುತ್ತಲ್ಲ, ನಿಮ್ಮ ಕೈ ಇಲ್ಲಿಗೆ ಬಿಡಬೇಕು. ಇವರೆಲ್ಲ ಹೋಗ್ಲಿ ಸೇರ್ಕೊ. ಎಷ್ಟೊಂದು ಜನ ಹೋಗ್ತಾರೆ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ನನಗೂ. ಮೇಡಮ್ ಅದು ಬಿಡ್ರಿ, ಇರಿ ಒಂದು ನಿಮಿಷ ತೋರಿಸ್ತೀನಿ. ಸ್ಮ್ಯಾಶ್ ಹೊಡಿ ಅಂತ ಫಸ್ಟು ಸ್ಮ್ಯಾಶ್ ತೋರಿಸು, ಆಮೇಲೆ ಸರ್ವ್ ತೋರಿಸ. ಬೇಡ, ಫಸ್ಟ್ ಸರ್ವೆ ತೋರಿಸ್ತೀನಿ. ಆಯ್ತು, ಇಂಪಾರ್ಟೆಂಟ್ ಟಿಪ್ಸ್ ಅದೇ. ಹಾಂ ಸರಿ ಸರಿ ಗೈಸ್, ತೋರಿಸ್ತೀನಿ ನೋಡಿ. ನನ್ನ ಕೈ ಈ ಥರ ಬರುತ್ತೆ ನೋಡ್ರಿ ಗೈಸ್, ಈ ಥರ ಬರುತ್ತಾ. ಆಮೇಲೆ ನೋಡ್ತೀನಿ, ನಿಮಿಷ ಬೈಲಿ ನಿಮಿಷ. ಗೈಸ್, ಇದು ಸರಿಯಾಗಿ ಬರಲಿಲ್ಲ. ಇದು ಇಲ್ಲಿಗೆ ಬಿದ್ದರೆ ಇದು ಮೂಳೆ ಮತ್ತು ಇದೆಲ್ಲ ಏಟಾಗುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಆಗಲ್ಲ ನಿಮಗೆ. ಯಾವತ್ತೇ ಇದ್ರೂ ನಿಮಗೆ ಈ ಥರ ಹೊಡಿಯೋಕೆ ಹೋದರೆ ನಿಮಗೆ ಆಗಲ್ಲ. ಅದಕ್ಕೇ ನಾನು ಈ ಥರ ತೋರಿಸ್ತೀನಿ ನಿಮಗೆ. ನಿಮಿಷ ಬೈ. ಬಸ್ ಬಂದ್ರಿ ತೋರಿಸ್ತೀನಿ ಯಾವ ಥರ ಸ್ಮ್ಯಾಶ್ ಹೊಡಿ. ಸ್ಮ್ಯಾಶ್ ಅಂತಿದ್ದೀನಿ, ಸರ್ವ್ ಮಾಡೋದನ್ನ ಈ ಥರ ಬರುತ್ತೆ ನೋಡಿ. ಎಲ್ಲಿವರೆಗೂ ಆಯ್ತು ಗಾಯ್ಸ್, ಹಿಡ್ಕೊ ಗಾಡಿ ಬೀಳುತ್ತೆ. ಇದು ಸರ್ವ್ ಆಯಿತು. ಮತ್ತೆ ಇವಾಗ ಇದನ್ನು ತೋರಿಸ್ತೀನಿ. ತಡಿ, ಅವ್ರದ್ದೊಂದು ವೀಡಿಯೋ ಮಾಡ್ಕೊಂಡು ಬರೋಣ. ಕ್ಯೂಬ್ ಸಾಲ್ವ್ ಮಾಡ್ತಾರಲ್ಲ, ಅವ್ರದ್ದೊಂದು ವೀಡಿಯೋ ಮಾಡೋಣ. ಹಂಗೆ ಬಾಮು ತಡಿ, ನಿಮಗೇನೋ ತೋರಿಸ್ಬೇಕು. ನಮ್ಮ ಅಕ್ಕ ಕ್ಯೂಬ್ ಸಾಲ್ವ್ ಮಾಡ್ತಾಯಿದ್ರು. ಇವಾಗ ಯಾವ್ದು ಇದು ಸ್ಮ್ಯಾಶಾ? ಸ್ಮ್ಯಾಶ್ ಅಲ್ಲ, ಅಂಡರ್ಗ್ರೌಂಡ್ ಅಂಡರಮ್ಮು ನಿಮಗೆ ನೋಡ್ರಿ ಗಾಯ್ಸ್, ಈ ಥರ ಹೇಳ್ಕೊಂಡು ಈ ಥರ ಹೊಡಿಯಕ್ಕೆ ಹೋದರೆ ನಿಮಗೆ ಸೈಡ್ಗೆ ಹೋಗುತ್ತೆ. ಅದಕ್ಕೆ ಬಾಲ್ ಎಲ್ಲಿ ತಂದಿದ್ದು? ಬಾಲ್ ತಂದಿದ್ದು ಡಿಡಿ ಮಾತಾಡಿ. ಎಷ್ಟು ಅದಕ್ಕೆ? MRP 590 ರುಪೀಸು, ಸೆಲ್ಲಿಂಗ್ ಪ್ರೈಸು 349 ರುಪೀಸು. ಇವಾಗ ಅಂಡರಮ್ ಯಾವ ಥರ ಅಂದರೆ, ತೋರಿಸಿದ್ನಲ್ಲ ತಪ್ಪು, ಈ ಥರ ಹಿಡ್ಕೊಂತೀರ ನೋಡಿ. ನಿಮಗೆ ಈ ಥರ ಹಿಡ್ಕೊಂಡ್ರೆ ನೋವಾಗೋದು ಜಾಸ್ತಿ. ಇಲ್ಲಿ ಬಿದ್ದರೆ ಇದಾಗುತ್ತೆ, ಮೂಳೆ ಇರುತ್ತಲ್ಲ, ಫ್ರಾಕ್ಚರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೇರೆ ಮೂಳೆ ಬೀಳುತ್ತೆ ಅಂತ. ಆಮೇಲೆ ತಿರ್ಗಾ ಇಲ್ಲಿ ಈ ಥರ ಆಡೋದು ತಪ್ಪು. ಆದರೆ ಎಷ್ಟೊಂದು ಜನ ಈ ಥರ ಮಾಡ್ತಾರೆ. ಆದರೆ ಮಾಡ್ಬೇಕಾಗಿರೋದು ಅದು ಈ ಥರ ಮಾಡಿ. ಅದು ಇಲ್ಲಿಗೆ ಬೀಳಬಾರ್ದು, ಅದು ಇಲ್ಲಿಗೆ ಬೀಳ್ಬೇಕದು. ಅಂಡರ್ಆರ್ಮ್ ಮಾಡಬೇಕು ಅಂದರೆ ನೀವು ಬನ್ನಿ ತೋರಿಸ್ತೀನಿ. ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ. ಅದು ಅಂಡರ್ಆರ್ಮು ನನಗೆ ಇಲ್ಲಿಗೆ ಬೀಳ್ತೈತೆ ನನಗೆ, ಆದರೆ ಜಾಸ್ತಿ ನನಗೆ ಇಲ್ಲಿಗೆ ಬೀಳೋದಿಲ್ಲ ನನಗೆ. ಬಂದು ನೆಕ್ಸ್ಟು ಇನ್ನೊಂದು ವ್ಲಾಗ್ ಮಾಡ್ತೀನಿ. ಇವತ್ತು ಅಮಾವಾಸ್ಯೆ ಹಬ್ಬ. ಇವತ್ತು ನನ್ನ ಮನೆಯಲ್ಲಿ ಅದನ್ನೆಲ್ಲ ತರ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಬರ್ತೀನಿ. ಅದು ಅಂಡರ್ಆರ್ಮ್ ಮತ್ತೆ ತೋರಿಸ್ತೀನಿ ನಿಮಗೆ. ಅದು
ಕ್ಲೀನಾಗಿ ನೋಡ್ಕೊಳ್ಳಿ. ಓ ಗಾಯ್ಸ್ ಸರಿಯಾಗೋಯ್ತು. ಪ್ರತಿ ಸಲ ನಾನು ಮಾಡೋದೆಲ್ಲ ಸೈಡ್ಗೆ ಹೋಗ್ತೈತೆ, ಇಲ್ಲ ಆಗಲ್ಲ ಅಂತ ನಾನು ಎಷ್ಟೋ ಸಲ ಪ್ರಾಕ್ಟೀಸ್ ಮಾಡಿದ್ದೀನಿ, ಆದರೆ ಅದಾಗ್ತಾ ಇಲ್ಲ ನನಗೆ. ಗೈಸ್ ಇವಾಗ ಸ್ಮ್ಯಾಶ್ ಹೊಡೆಯೋದು ತೋರಿಸ್ತೀನಿ. ಅಯ್ಯೋ ಗಾಯ್ಸ್ ನನಗೂ ಸರಿಯಾಗಿ ಸ್ಮ್ಯಾಶ್ ಹೊಡೋಕ್ಕೆ ಬರಲ್ಲ. ಚಪ್ಪಲಿ ಹಾಕೊಂಡು ನಾನೊಂದ್ಸತಿ ತೋರಿಸ್ಲಾ? ಆಯ್ತು ತೋರಿಸು. ಸೊ ಗೈಸ್ ನಿಮಿಷ ಮುಖ ತೋರಿಸು ಇಲ್ಲಿ, ನಿಮಿಷ. ಇವ್ ನನ್ನ ಫ್ರೆಂಡ್ ಗಾಯ್ಸ್, ಬನ್ನಿ ತೋರಿಸ್ತೀನಿ ನಿಮಗೆ. ಆಡು ಸ್ಮ್ಯಾಶ್ ಹೊಡೆ ತೋರಿಸು. ಓ ಗಾಯ್ಸ್ ಇವನು ಹೊಡೆದಿದ್ದು ಅದು ಕಾಣಿಸ್ಲಿಲ್ಲ. ಅದು ಬಂದ್ರಿ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದಾದ್ರೂ ಟ್ರಿಪ್ ಹೋದಾಗಲೂ ನಿಮಗೆ ವಿಡಿಯೋ ಹಾಕ್ತೀನಿ ನಿಮಗೆ. ಆಲೇ ಬರೀ 2 ವಿಡಿಯೋ ಹಾಕಿದ್ದೀನಿ ಅಷ್ಟೇ, ಇನ್ನು ಹೊಸ ವ್ಲಾಗಲ್ವ ಇನ್ನು. ಅದರಿಂದ ಇದು ಬರೀ 2 ಸಬ್ಸ್ಕ್ರೈಬರ್ಸು 6 ವಿಡಿಯೋಯಿಂದ 14 ಲೈಕ್ಸ್ ಇದೆ ಗಾಯ್ಸ್. ಆಮೇಲೆ ವ್ಯೂಸು 262 ಇದೆ. ಆಮೇಲೆ ಲೈಕ್ಸು 14 ಏನೋ ಇದೆ ಅಷ್ಟೇ. ಮತ್ತು ನೀವು ಸ್ಮ್ಯಾಶ್ ಹೊಡೆಯುವಾಗ ಇಲ್ಲಿಗೆ ತಗ್ಲಬಾರ್ದು, ಅಂದರೆ ಪಾಮಿಗೆ ಬರ್ಬೇಕು ಕ್ಲೀನಾಗಿ. ಅಲ್ಲ, ಇಲ್ಲಿಗೆ ಬರಬೇಕು. ಅಂದರೆ ಪಾಮ್ ಒಂದು ನಿಮಿಷ, ಇಲ್ಲಿಗೆ ಬರಬೇಕು. ಹಾಂ, ಪಾಮ್ ಕ್ಲೀನಾಗಿ ಇಲ್ಲಿಗೆ ಬರ್ಬೇಕು ಗಾಯ್ಸ್. ನೋಡಿ, ನೀವು ಹೊಡೆಯುವಾಗ ಕ್ಲೀನಾಗಿ ಈ ಪಾಮ್ ಎಲ್ಲ ಆ ಥರ ಅಲ್ಲ, ಫಾಮು ಆ ಥರ ಅಲ್ಲ, ಇನ್ನೊಂದು ಥರ ಈ ಥರ ಹೊಡೆದ್ರೆ ನಿಮಗೆ ಚಾಂಪಿಯನ್ಸ್ ಇದರಲ್ಲಿ ಬರುತ್ತೆ, ಚಾಂಪಿಯನ್ಶಿಪ್ ಕಾಂಪಿಟೇಷನ್ಸಲ್ಲಿ ಅಲ್ಲ. ನೋಡಿದಾಗ ಈ ಥರ ಹೊಡಿತಾರೆ ಒಬ್ರೊಬ್ರು. ತೋರಿಸ್ತೀನಿ. ಆದರೆ ಈ ಥರ ಹೊಡೆದ್ರೆ ನಿಮಗೆ ನೋಡ್ರಿ, ಇಲ್ಲಿ ಈ ಥರ ಹೊಡೆದ್ರೆ ಹೆಂಗೆ ಹೋಗುತ್ತೆ ಅಂಶ ತೋರಿಸ್ತೀನಿ ರೀ ಗೈಸ್. ನೋಡ್ರಿ ಇಲ್ಲಿ ಈ ಥರ ಹೊಡೆದ್ರೆ ನಿಮಗೆ ಹೆಂಗೆ ಹೋಗುತ್ತೆ ಬಾಲು, ಆ ಥರ ಟ್ರೈ ಮಾಡಿ ನೀನು. ಗಾಯ್ಸ್ ಹೆಂಗೋಯ್ತು ನೋಡ್ರಿ ಗಾಯ್ಸ್ ಸ್ಮ್ಯಾಶು. ನಾನು ಹೇಳಿಲ್ವಾ ಈ ಥರ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ಮ್ಯಾಶು ನೀವು ಚಾಂಪಿಯನ್ಸ್ ಆದರೆ ನೀವು ಇದು ಚಾಂಪಿಯನ್ಸ್ ಆದರೆ ಅವ್ನು ತೋರಿಸಿದ್ನೇ ಅಲ್ಲ, ಆ ಥರ ಆಡೋಕ್ಕೆ ಹೋದರೆ ನೀವು ಆ ಥರ ಬೇಕಂದ್ರೂ ಆಡ್ಬೋದು. ಅದಕ್ಕಿಂತ ಈ ಥರನೇ ಈಸಿ ಗಾಯ್ಸ್. ಇದು ಏಟಾಗಲ್ಲ ಈ ಥರ, ಅಂದರೆ ಇದು ಒಂದು ಸ್ವಲ್ಪ ಏಟಾಗುತ್ತೆ. ಹ್ಞೂ, ಆ ಥರ ಹೊಡಕ್ಕೆ ಹೋದ್ರೆ ಸೈಡಿಗೆ ಹೋಗುತ್ತೆ, ಈ ಥರ ಹೊಡಿಯೋಕೆ. ಅದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇವಾಗ ಫಿಂಗರ್ ಅಂಡರ್ ಆರ್ಮ್ ತೋರಿಸ್ತೀನಿ ನಿಮಗೆ. ತೋರಿಸ್ತೀನಿ ಗಾಯ್ಸ್, ಬನ್ನಿ. ಒಂದು ಸ್ವಲ್ಪ ಹೊತ್ತು ಅವನು ವೀಡಿಯೋ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತು ನಾನು ವೀಡಿಯೋ ಮಾಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ನಾನು ವ್ಲಾಗ್ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತು ಅವನು ತೋರಿಸ್ತಾ ನಿಮಗೆ ನಾನು ವ್ಲಾಗ್ ಮಾಡ್ತೀನಿ. ಈ ಥರ ಇದೆಯಲ್ಲ, ಈ ಥರ ಬರುತ್ತಲ್ಲ, ಆದರೆ ಬರ್ತಾ ಇಲ್ಲ ನಮಗೆ. ಇನ್ನೊಬ್ಬರು ಹೆಲ್ಪರ್ ಬೇಕು ನಮಗೆ, ಅದಕ್ಕೆ ಆಗ್ತಾ ಇಲ್ಲ. ಲಾಗ್ ನಿಮಿಷ ಗಾಯ್ಸ್, ಫಿಂಗರ್ ಅಂಡರ್ ಆರ್ಮು ಇಬ್ಬರು ಬೇಕು ಗಾಯ್ಸ್. ಈ ಥರ ಬರುತ್ತಲ್ಲ, ನಿಮಗೆ ಸರ್ವ್ ಮಾಡೋ ಥರ ತೋರಿಸ್ತೀನಿ ನಿಮಗೆ. ಇದು ರೋಲ್ ಆಗುತ್ತಲ್ಲ, ನಿಮಗೆ ಫಿಂಗರು ಅಂಡರ್ ಆರ್ಮ್ ರೋಲ್ ತೋರಿಸ್ತೀನಿ ನಿಮಗೆ. ಸ್ಪಿನ್ ಆಗ್ತೈತೆ ಅದು ಜಾಸ್ತಿ. ಈ ಥರ ಬರುತ್ತಲ್ಲ ಗಾಯ್ಸ್, ಬರ್ತಿಲ್ಲ ನನಗೂ. ಎಷ್ಟೊಂದು ಸಲ ಟ್ರೈ ಮಾಡಿ, ನಾನೊಂದ್ಸತಿ ಟ್ರೈ ಮಾಡಲಾ? ಮತ್ತೆ ಇವಾಗ ಇವನು ಟ್ರೈ ಮಾಡ್ತಾನೆ. ನಾನು ಇಷ್ಟೊತ್ತು ಟ್ರೈ ಮಾಡಿದ್ದೀನಿ, ಮತ್ತೆ ಇವನೇ ಮಾಡ್ತಾನೆ ಗೈಸ್. ನೀವು ಅಂದರೆ ಸರ್ವ್ ಮಾಡುವಾಗ ಫಿಂಗರ್ ಕೈ ರೊಟೇಟ್ ಆಗಬೇಕು. ಅಲ್ಲ, ಅದು ಆ ಥರ ಅಲ್ಲ, ನೀವು ತ್ರೀ ಫಿಂಗರಲ್ಲಿ ಆ ಥರ ಮಾಡಬೇಕು. ಇಟ್ಕೊಬೇಕು ಅಷ್ಟೇ. ಅದು ನಿಮಗೆ ಮಾಮೂಲಿ ಇದಾದರೆ ಫಿಂಗರ್ ಅಂಡರ್ ಆರ್ಮ್ ಆದರೆ ನೀವು ಈ ಥರ ಇಟ್ಕೊಡಿ. ನೀನು ಇಟ್ಕೊಂಡಿದ್ದೇನಲ್ಲ ಆ ಥರ. ಆದರೆ
ಸ್ಪಿನ್ ಫಿಂಗರ್ ಅಂಡರ್ ಆರ್ಮ್ ಆದರೆ ನೀವು ಫುಲ್ ಬೆಳಬೇಕಂದ್ರೆ ಈ ಥರ ರೋಲ್ ಮಾಡಿ ಗೈಸ್. ಈ ಥರ ರೋಲ್ ಆಗ್ತಾಯಿದೆ. ಬಿಸಿಲು ಬೇರೆ ಐತೆ, ತಡ್ಕೊಳಕ್ಕಾಗ್ತಾಯಿಲ್ಲ ಇವತ್ತು. ಕಣ್ಣೆಲ್ಲ ಉರಿತಾಯಿದ್ದು ಬಿಸಿಲಿಗೆ. ನೋಡ್ರಿ ಯಾವ ಥರ ರೋಲ್ ಆಯ್ತದು. ಮತ್ತು ಇನ್ನೂ ಇದಿಷ್ಟು ತೋರಿಸಿದ್ದೀನಿ ಅಷ್ಟೇ ವ್ಲಾಗು. ಮತ್ತೆ ಇನ್ನೊಂದು ವ್ಲಾಗ್ ಮಾಡ್ತೀನಿ ಗಾಯ್ಸ್. ಬಾಯ್ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡಿ. ನಿಮಿಷ ಹಿಡ್ಕೊ, ನಿಮಿಷ ಅವನಿಗೆ ಕೊಡ್ತಾಯಿದ್ದೀನಿ. ಬಾಯ್ ಗಾಯ್ಸ್. ನಿಮಿಷ ಆಯಿ ಬಾಯ್. ಬಾಯ್. ಅಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗ್.